ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ನಾನು 5:30ಗೆ ಎದ್ದೇಳಿದ್ದೀನಿ. ಯಾಕಂದರೆ ನಮ್ಮ ಮನೆಯವರೆಲ್ಲ 7 ಗಂಟೆಗೆ ಕೆಲಸಕ್ಕೆ ಹೋಗ್ತಾರಲ್ಲ, ಹಂಗಾಗಿ ಅಡುಗೆ ಮಾಡೋಣ ಅಂತ. ರಾತ್ರಿ ಸಾಂಬಾರು ಸ್ವಲ್ಪ ಇತ್ತು, ಅದನ್ನು ಬಿಸಿ ಮಾಡಿಡ್ತಾ ಇದ್ದೀನಿ. ಹಂಗೆ ಪಲಾವ್ ಮಾಡೋಣ ಅಂತ ಫ್ರಿಜ್ಜಿನ ತರಕಾರಿ ಎಲ್ಲ ತೆಗೆದು ಆಚೆ ಇಟ್ಟಿದ್ದೀನಿ. ಪಲಾವಿಗೆ ಕ್ಯಾಪ್ಸಿಕಮ್ಮು ಮತ್ತು ನವಿಲುಕೋಸು, ಬೀಟ್ರೋಟು ಮತ್ತು ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು ಹೆಚ್ಚಿಡ್ಕೊಳ್ತಾ ಇದ್ದೀನಿ. 5:30ಗೆ ಎದ್ದಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಡಲ್ ಆಗಿದೆ ನೋಡಿ ಫ್ರೆಂಡ್ಸ್. ಈ ಥರ ಹೆಚ್ಚಿಡ್ಕೊಂಡಿದ್ದೀನಿ. ಆಮೇಲೆ ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹೆಚ್ಚಿಟ್ಕೊಂಡೆ. ಕುಕ್ಕರ್ಗೆ ಮತ್ತು ಎಣ್ಣೆ ಮತ್ತು ತುಪ್ಪ ಹಾಕಿಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಆಮೇಲೆ ಟೊಮೊಟೊ ಹಣ್ಣು ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಆಗಲಿ ಇದು. ಆಮೇಲೆ ತರಕಾರಿನೂ ಆ್ಯಡ್ ಮಾಡ್ಕೊತೀನಿ. ತರಕಾರಿನೂ ಇವಾಗ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆಮೇಲೆ ನಾನು ಮಸಾಲೆಗಳೆಲ್ಲ ಆ್ಯಡ್ ಮಾಡ್ತೀನಿ. ಮಸಾಲೆ ರುಬ್ಬಿ ಮಾಡ್ತಾಯಿಲ್ಲ ನಾನು, ಹಂಗಾಗಿ ಬರೀ ಖಾಲಿ ಪಲಾವ್ ಥರ ಮಾಡ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೋಗ್ಬಿಟ್ಟು ಬಾಕ್ಲಿಗೆ ನೀರು ಹಾಕೋಣ ಅಂತ ಹೋಗ್ತಾಯಿದ್ದೆ. ಅಷ್ಟು ನನ್ನ ತಂಗಿ ಇದ್ದಳು, ಖುಷಿ ಪಾಪು ಯಾಕೋ ಸ್ವಲ್ಪ ಎಚ್ಚರಿಕೆ ಆಗ್ತಿದ್ದಾನೆ, ಸ್ವಲ್ಪ ನೋಡ್ಕೊ ಅಂತ ಅಂದ್ಬಿಟ್ಟು ನಾನೇ ಹಾಕ್ತೀನಿ ಅಂತ ಹೇಳಿದ್ಲು. ಸರಿ ಹಾಕು ಅಂತ ಹೇಳಿದೆ ಅವಳಿಗೆ. ಬೆಳಗ್ಗೆ ಬೇಗ ಇದ್ದಾಗ ಏನು ಅಷ್ಟು ಚಳಿ ಅನಿಸಲ್ಲ ಫ್ರೆಂಡ್ಸ್. ಹೋಗ್ತಾ ಹೋಗ್ತಾ ಚಳಿ ಆಗುತ್ತೆ. ಬೆಳಗ್ಗೆ ಬೇಗ ಎದ್ದಿರ್ತೀವಲ್ಲ, ಒಂದು 5 o'clock 5:30 ಹಂಗೆ, ಅವಾಗೇನು ಚಳಿ ಅಂತ ಅನಿಸಲ್ಲ. ಹಂಗಾಗಿ ಆರಾಮಾಗಿ ಜರ್ಕಿನ್ ಏನೋ ಹಾಕೊಂಡು ಸುಮ್ಮನೆ ಕೆಲಸ ಮಾಡ್ತಾಯಿರ್ತೀನಿ. ಆಮೇಲೆ ಬೆಳಗ್ಗೆನೇ ಈ ಥರ ರಂಗೋಲಿ ಎಲ್ಲ ಹಾಕ್ತೀವಿ. ಸಿಂಪಲ್ಲಾಗೆ ಹಾಕ್ತೀವಿ ರಂಗೋಲಿ, ಏನು ತುಂಬ ಗ್ರ್ಯಾಂಡಾಗಿ ಹಾಕಲ್ಲ. ಯಾಕೆಂದ್ರೆ ಅವ್ನು ಖುಷಿ ಎದ್ದಂದರೆ ಅದು ಅಷ್ಟನ್ನು ರಂಗೋಲಿ ಬಿಡಲ್ಲ. ಅಲ್ಲಿ ಏನು ಇಟ್ಟಿರ್ತೀವಿ ಎಲ್ಲ ತಗೊಂಡು ತಿಂತಾನೆ, ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ. ಅದಕ್ಕೋಸ್ಕರ ಸಿಂಪಲ್ಲಾಗೆ ಹಾಕ್ಕೊಂತೀನಿ. ಏನು ಗ್ರ್ಯಾಂಡಾಗಿ ಹಾಕಿದ್ರೂ ಅಳಿಸ್ತಾನೆ, ಹೆಂಗೆ ಹಾಕಿದ್ರೂ ಸುಮ್ಮನೆ ಅಳಿಸ್ತಾನೆ ಇರ್ತಾನೆ. ಅವ್ನಿಗಿಲ್ಲಿ ನಮ್ಗೆ ಆಟ ಆಡೋಕೆ ಅವ್ನಿಗೆ ಇಷ್ಟೇ ಪ್ಲೇಸ್ ಇರೋದು ನಮ್ಮ ಮನೆ ಮುಂದೆ. ಅದಕ್ಕೆ ಇಲ್ಲೇ ಆಡ್ತಾನೆ. ನಾನು ಬೆಳಗ್ಗೆ ಎದ್ದಾಗ ಸ್ವಲ್ಪ ಬಿಸಿಲಿಗೆಲ್ಲ ಕರ್ಕೊಬರ್ತೀನಿ ಅವ್ನಿಗೆ ಆಟ ಆಡ್ಕೊಂಡು ಅಂತ ಸುಮ್ಮನೆ ಇರ್ತೀನಿ. ಆಮೇಲೆ ತುಳಸಿ ಗಿಡಕ್ಕೂ ಅರಿಶಿನ ಕುಂಕುಮ ಇಟ್ಟು, ಮನಿ ಪ್ಲಾಂಟಿಗೂ ಅರಿಶಿನ ಕುಂಕುಮ ಇಡ್ತಿದ್ದಾಳೆ. ಹೊರಗಡೆ ನೋಡಿ ಫ್ರೆಂಡ್ಸ್, 5:45 ಆಗಿತ್ತು ಇಷ್ಟು ಮಾಡೋಷ್ಟೊತ್ತಿಗೆ. 5:45 ಈ ಥರ ಇತ್ತು ನಮ್ಮ ಏರಿಯಾದಲ್ಲಿ. ಆದರೆ ಅಷ್ಟೊಂದು ಇವತ್ತೇನು ಚಳಿ ಇರಲಿಲ್ಲ. ನೈಟೂ ಅಷ್ಟೇ ಸ್ವಲ್ಪ ಸೆಕೆನೇ ಇತ್ತು, ಅಷ್ಟು ಚಳಿ ಅಂತ ಅನ್ನಿಸ್ಲಿಲ್ಲ. ಆಮೇಲೆ ಪಲಾವ್ ನೋಡೋಣ ಅಂತ ಬಂದೆ ಒಳಗಡೆ, ಏನಾಯಿತು ಅಂತ. ಅಷ್ಟೊತ್ತಿಗೆ ಒಂದು ಇಲ್ಲೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಪಲಾವ್ ಹತ್ರ ಬಂದೆ, ಮಸಾಲೆಗಳು ಆ್ಯಡ್ ಮಾಡಬೇಕಾಗಿತ್ತು. ಅದಕ್ಕೆ ಬಂದು ಇವಾಗ ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ತರಕಾರಿ ಎಲ್ಲ ಬೆಂದಂಗೆ ಆಗಿತ್ತು, ಟೊಮೊಟೊ ತರಕಾರಿ ಎಲ್ಲ ಬೆಂದಿತ್ತು. ಅರಿಶಿನ ಪುಡಿನೂ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಬಿಟ್ಟು ಬಿರಿಯಾನಿ ಮಸಾಲ ಸ್ವಲ್ಪ ಹಾಕ್ತೀನಿ ಪಲಾವಿಗೆ. ನಾವು ಬಿರಿಯಾನಿ ಮಸಾಲ, ಮ್ಯಾಗಿ ಮಸಾಲ, ಗರಂ ಮಸಾಲ, ವೆಜಿಟೇಬಲ್ ಮಸಾಲ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ ಫ್ರೆಂಡ್ಸ್. ಪೂರ್ತಿ ವಿಡಿಯೋ ಯಾಕೆ ಕಂಟಿನ್ಯೂ ಮಾಡ್ಕೊಳಕ್ಕಾಗಲ್ಲ ಅಂತಂದರೆ, ನನಗೆ ಖುಷಿ ಎದ್ದಂತಾನೆ ಅಂತ ಅಂದ್ಬಿಟ್ಟು ಅಲ್ಲೊಂದು ಸತಿ ನೋಡ್ಕೊಬರಕ್ಕೆ ಹೋಗ್ತೀನಿ. ಆಮೇಲೆ ಅವ್ನು ಎದ್ದಂತನೋ ಇಲ್ಲ ಅಂತ ಅಂದ್ಬಿಟ್ಟು ಅರ್ಧ ಆಗುತ್ತೆ. ಅವ್ನು ಇದ್ರೆ ಆ ಕಡೆಗೆ ಹೋಗಲ್ಲ, ಈ ಕಡೆಗೆ ಹೋಗಲ್ಲ ಅಂತ, ಅವನು ಎದ್ದಂತಾನೆ ಇಲ್ಲ ಅಂತ ನೋಡ್ಕೊತಾನೆ ಮಾಡ್ತಾಯಿರ್ತೀನಿ. ಮ್ಯಾಗಿ ಮಸಾಲನೂ ಆ್ಯಡ್ ಮಾಡಿಕೊಂಡೆ. ನಾನು ಇದರಲ್ಲಿ 1.5 ಚಮಚ ನೀರು ಹಾಕ್ತೀನಿ. ನನಗೆ ಅಳತೆ ಗೊತ್ತಾಗುತ್ತೆ. ನಾನು ಒಂದೊಂದು ಸರಿ ಮಾತ್ರ ಅಳತೆ ಪ್ರಕಾರ ಹಾಕ್ತೀನಿ. ನನಗೆ ಹಂಗೆ ಕಣ್ಣಲ್ಲಿ ನೋಡ್ಕೊಂಡ್ರೂ ಗೊತ್ತಾಗುತ್ತೆ ಎಷ್ಟು ನೀರು ಬೇಕಾಗುತ್ತೆ ಅಂತ. ನನಗೆ ಜಾಸ್ತಿ ಅಡುಗೆ ಮಾಡಿ ರೂಢಿ ಇದೆ, ಹಂಗಾಗಿ ನನಗೆ ಹಂಗೇ ಮೆಜರ್ಮೆಂಟಲ್ಲಿ ಹಾಕ್ಕೊತೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋ ತನಕ ಸುಮ್ಮನೆ ಬಿಡ್ತೀನಿ. ಈ ಗ್ಲಾಸಲ್ಲಿ ನಾನು ಅಕ್ಕಿ ಹಾಕಿದ್ದೆ 3.5 ಗ್ಲಾಸ್. ಯಾಕಂದರೆ ಬೆಳಗ್ಗೆ ಟಿಫನಿಗೆಲ್ಲ ತೊಗೊಂಡೋಗ್ತಾರೆ, ಮಧ್ಯಾಹ್ನಕ್ಕೂ ಅದನ್ನೇ ತೊಗೊಂಡೋಗ್ತಾಳೆ ನನ್ನ ತಂಗಿ. ಹಂಗಾಗಿ 3.5 ಗ್ಲಾಸ್ ಬೇಕು ನಮಗೆ. ಪಲಾವ್ ಸ್ವಲ್ಪ ಇಷ್ಟು ಕುದಿ ಬಂದಮೇಲೆ ಇನ್ನೊಂದು ತಿರ್ಸ್ಕೊತಾ ಇದ್ದೀನಿ. ಇಷ್ಟು ಕುದಿ ಬರಲಿ ಅಂತ ಹಂಗೆ ನೀರಲ್ಲಿ ಕುಕ್ಕರ್ ಮುಚ್ಚಿರಲಿಲ್ಲ. ಆಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು ಪಾತ್ರೆ ಎಲ್ಲ ತೊಳಿತಾ ಇದ್ದಾಳೆ. ಅವಳು ಅರ್ಧ ಸಿಂಕಲ್ಲಿ ಏನು ಇರ್ತದೆ ಅದನ್ನು ತೊಳಿತಾಳೆ. ಆಮೇಲೆ ನಾನು ಹೋಗಿ ಎಲ್ಲ ಕ್ಲೀನ್ ಮಾಡಿ ಡಸ್ಟ್ಬಿನ್ಗೆ ಕವರ್ ಹಾಕ್ಲಿದ್ದಂಗೆ ಹಂಗೆ ಕಸ ಹಾಕಿದ್ಲು. ಅವಳಿಗೆ ಕವರ್ ಹಾಕ್ಬಿಡೋದಲ್ಲೇನೆ, ಇಲ್ಲಾಂದ್ರೆ ಗಲೀಜಾಗಿ ಹಾಕ್ತಿದ್ದೆ ಡಸ್ಟ್ಬಿನ್ ಎಲ್ಲ ಅಂತ ಹೇಳಿದೆ. ಆಮೇಲೆ ಕವರ್ ಹಾಕ್ಬಿಟ್ಟು ಕಸ ಹಾಕ್ತಾಯಿದ್ದೀನಿ. ಹಾಗೆ ತರಕಾರಿ ವೆಜಿಟೇಬಲ್ಸ್ ಎಲ್ಲ ತಂದಿರ್ತೀವಲ್ಲ ಫ್ರೆಂಡ್ಸ್, ಅವಾಗ ಕವರ್ ಉಳಿದಿರ್ತಾವಲ್ಲ, ಅವನ್ನ ನಾನೇನು ಬಿಸಾಕಲ್ಲ. ಅದೇ ಕವರ್ನ ಕಸ ಹಾಕೋಕ್ಕೆ ಅಂತ ಯೂಸ್ ಮಾಡ್ಕೊತೀನಿ. ಇಲ್ಲಿ ಕಸ ಹಾಕೋಕ್ಕೆಲ್ಲ ನಮ್ಮ ಮನೆ ಹತ್ರ ಜಾಗ ಇಲ್ಲ, ಹಂಗಾಗಿ ಅದು ಕವರಲ್ಲಿ ಹಾಕಿಟ್ಕೊತೀನಿ. ಆಮೇಲೆ ಎಲ್ಲಿಗಾರ ಹೋಗ್ಬೇಕಂದ್ರೆ ಅಲ್ಲಿ ತೊಗೊಂಡೋಗಿ ಎಸಿತೀವಿ. ಕಸ ಹಾಕ್ತಾರಲ್ಲ ಎಲ್ಲ, ಅಲ್ಲಿ ತೊಗೊಂಡೋಗಿ ಎಸಿತೀನಿ. ಬೆಳಗ್ಗೆನೇ ಬಾಕ್ಸ್ಗಳೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಟಿಫನ್ ಎಲ್ಲ ತುಂಬಬೇಕಲ್ಲ ಬಾಕ್ಸಿಗೆ. ವಿಜಲ್ ಹೊಡಿಯೋಷ್ಟೊತ್ತಿಗೆ ನಾನು ಹೋಗಿ ಬಟ್ಟೆ ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ದೆ, ಅದನ್ನ ಬಿಡಿಸ್ಕೊಂಡು ಕೂತಿದ್ದೀನಿ ಬೆಳಗ್ಗೆನೇ. ಆಮೇಲೆ ಖುಷಿ ಎದ್ದಂಡ ಅಂದರೆ ನಾನು ಅಲ್ಲಿ ಮಲ್ಕೊಂಡಿರ್ತೀವಲ್ಲ ಹಾಲಲ್ಲಿ, ಆಮೇಲೆ ಖುಷಿ ತೊಗೊಂಬಂದು ಇಲ್ಲಿ ಹಾಕ್ಕೊತೀನಿ. ಆಮೇಲೆ ಬೆಡ್ಶೀಟೆಲ್ಲ ಎತ್ತಿಟ್ಟೆ ಕಸ ಎಲ್ಲ ಗುಡಿಸ್ಕೊಳಕ್ಕೆ ಸರಿಯಾಗುತ್ತೆ ಅಂತ ಫಸ್ಟು ಇದನ್ನೆಲ್ಲೇ ಮರ್ಚಿಟ್ಕೊತಾ ಇದ್ದೀನಿ. ಮರ್ಚತ್ಲ ಬೀರಲ್ಲಿಟ್ಟರೆ ಮುಗ್ದೋಯ್ತು ಅಂತ. ಆಮೇಲೆ ಎಲ್ಲರಿಗೂ ಬಾಕ್ಸ್ ತುಂಬಿಟ್ಟಿದ್ದೀನಿ. ನಮ್ಮ ಮನೆಯವ್ರಿಗೆ, ಜೀವಂಗೆ, ರಾಧಿಕಂಗೆ. ನನ್ನ ತಮ್ಮ ಮನೆಯಲ್ಲೇ ತಿಂದು ಹೋಗ್ತಾನೆ, ಅವನಿಗೆ ನಾನು ಬಾಕ್ಸು ಪ್ಯಾಕ್ ಮಾಡಲ್ಲ. ಜೀವಂಗೆ ಮಾತ್ರ ನಾನು ಮುಂಚೆನೇ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಡ್ತೀನಿ. ನೀರಿನ ಬಾಕ್ಸು, ಸ್ನ್ಯಾಕ್ಸು ಎಲ್ಲ ಎತ್ತಿಟ್ರೆ ಅವನು ಅಕಸ್ಮಾತ್ ನನ್ನ ಖುಷಿ ಎದ್ದ ಅಂತ ಹೋದ್ರೂ ಅವ್ನು
ಬ್ಯಾಗೆಲ್ಲ ತೊಗೊಂಡು ಹೋಗ್ತಾನೆ. ಅವರಿಗೆಲ್ಲ ಪ್ಯಾಕ್ ಮಾಡಿದ್ಮೇಲೆ ನನಗೆ ನನ್ನ ತಮ್ಮಂಗೆ ಇಷ್ಟು ಉಳಿದಿತ್ತು. ನನಗಿದೇನೋ ಮಧ್ಯಾಹ್ನಕ್ಕೂ ಆಗುತ್ತೆ. ನಾನು ಮಧ್ಯಾಹ್ನ ಏನು ಮಾಡ್ಕೊಳಲ್ಲ. ಮಧ್ಯಾಹ್ನ ಸ್ವಲ್ಪ ಇದನ್ನೇ ತಿನ್ಕೊತೀನಿ. ನಾನು ಒಬ್ಬಳೇ ಇರ್ತೀನಲ್ಲ, ಹಂಗಾಗಿ ಏನೂ ಮಾಡ್ಕೊಳಕ್ಕೆ ಹೋಗಲ್ಲ. ಇನ್ನು ಖುಷಿ ಮಲ್ಕೊಂಡೇ ಇದ್ದ. ಸರಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರೆಲ್ಲ ರೆಡಿಯಾಗಿದ್ದರು. ಹಂಗೆ ನನ್ನ ತಂಗಿನೂ ರೆಡಿಯಾಗಿದ್ದಾಳೆ. ಅಷ್ಟೊತ್ತಿಗೆ ನನ್ನ ತಂಗಿನೂ ರೆಡಿಯಾಗಿದ್ಲು. ಅವಳೂ ಬೆಳಗ್ಗೆ 7 ಗಂಟೆಗೆ ಡ್ಯೂಟಿಗೆ ಹೋಗ್ತಾಳಲ್ಲ, ಹಂಗಾಗಿ ರೆಡಿಯಾಗಿ ನಿಂತ್ಕೊಂಡಿದ್ದಾಳೆ. ಇವಾಗ ಅವಳು ಬ್ಯಾಗ್ ತೊಗೊಂಬಂದು ಊಟ ಎಲ್ಲ ಬ್ಯಾಗಿಗೆ ಇಟ್ಕೊಳ್ತಾ ಇದ್ದಾಳೆ. ಏನೇನು ಬೇಕು ಏನೇನು ಬೇಡ ಅಂತ ಒಂದು ಸತಿ ನೋಡ್ಕೊತಾಳೆ. ಆಮೇಲೆಲ್ಲ ಬಾಕ್ಸಿಗೆ ಇಟ್ಕೊಂಡು ರೆಡಿಯಾಗಿ ಹೊರಡ್ತಾ ಇದ್ದಾಳೆ. ನಮ್ಮ ಮನೆಯವರು ಮತ್ತು ನನ್ನ ತಂಗಿ ಇಬ್ಬರೂ ಹೊರಟರು. ಈಗ ಟೈಮ್ 7:05 ಆಗಿತ್ತು. ಇವಾಗ ಹೊರಡ್ತಾ ಇದ್ದಾರೆ. ನಮ್ಮ ಮನೆಯವರು ನನ್ನ ತಂಗಿ ಹೊರಟ್ರು. ನಾನು ಸುಮ್ಮನೆ ಅಲ್ಲೇ ನೋಡ್ಕೊಳ್ತಾ ನಿಂತ್ಕೊಂಡಿದ್ದೆ. ಆಮೇಲೆ ಅವ್ರನ್ನ ಕಳಿಸ್ಬಿಟ್ಟು ಬಂದು ನಾನು ಒಂದು ಗ್ಲಾಸ್ ಬಿಸಿನೀರು ಕುಡಿತಾ ಇದ್ದೀನಿ. ನನಗೆ ಫುಲ್ ಸುಸ್ತಾಗ್ತಾಯಿತ್ತು, ಹಂಗಾಗಿ ಬಿಸಿನೀರು ಕುಡ್ಕೊಂಡು ಕೂತಿದ್ದೀನಿ. ಅಷ್ಟೊತ್ತಿಗೆ ಖುಷಿನ ತೊಗೊಂಡೋಗಿ ರೂಮಲ್ಲಿ ಹಾಕಿ ಹಾಸಿಗೆಲ್ಲ ತೆಗ್ದು ಕಸ ಗುಡಿಸೋಣ ಅಂತ ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ. ಒಂದು 2-3 ನಿಮಿಷ ಸುಮ್ಮನೆ ಕೂತಿದ್ದೆ. ಅಷ್ಟೊತ್ತಿಗೆ ಒಂದು 7 ಗಂಟೆ ಆಯಿತು. ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ. ಕಿಚನೆಲ್ಲ ಕ್ಲೀನ್ ಕೆಲಸ ಮುಗೀತು. ಒಂದು 7 ಗಂಟೆ ಅಷ್ಟೊತ್ತಿಗೆ ಕಿಚನ್ನು ಹಾಲು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಖುಷಿನ ಎತ್ತಿ ರೂಮಲ್ಲಿ ಹಾಕಿದ್ದೀನಿ. ಈ ಥರ ಕಾಣಿಸುತ್ತೆ ಎಲ್ಲ ಕ್ಲೀನ್ ಆದಮೇಲೆ. ಪೂಜೆ ಮಾಡಿಲ್ಲ ಫ್ರೆಂಡ್ಸು. ಖುಷಿ ಎದ್ದೊಳ್ತಾನೆ ಅಂತ ನಾನು ಸ್ನಾನಕ್ಕೆ ಏನಾದರೂ ಹೋದರೆ ಖುಷಿ ಎದ್ದೊಂಡ್ಬಿಡ್ತಾನೆ ಅಂತ ಸಾಯಂಕಾಲ ನನ್ನ ತಂಗಿ ಬಂದಮೇಲೆ ಮಾಡ್ಕೊಳ್ತೀನಿ ಪೂಜೆನ. ಇವಾಗೇನು ಪೂಜೆ ಎಲ್ಲ ಮಾಡ್ಕೊಳಲ್ಲ. ಇನ್ನು ಜೀವ ಇನ್ನೂ ಮಲ್ಕೊಂಡೇ ಇದ್ದಾನೆ. ಆಮೇಲೆ ಎದ್ದಂತಾನೆ ಒಂದು 8:15 ಇಲ್ಲಾಂದರೆ ಒಂದು 7:45ಗೆ ಎಬ್ಬರಿಸ್ತೀನಿ. ನಮ್ಮ ಮನೆ ಹತ್ರನೇ ಸ್ಕೂಲ್ ಇರೋದ್ರಿಂದ ಒಂದು 7:45ಗೆ ಇದ್ರೂ ಒಂದು 9 ಗಂಟೆ ಅಷ್ಟೊತ್ತಿಗೆ ಹೋಗ್ತಾನೆ. ನಮ್ಮ ಮನೆಯಿಂದ ಒಂದು 5 ನಿಮಿಷ ಆಗುತ್ತೆ ಅಷ್ಟೇ. ಹಂಗಾಗಿ ಒಂದು 7:45 ಹಂಗೆ ಎಬ್ಬರಿಸಿದ್ರು ಸಾಕು. ಅಷ್ಟೊತ್ತಿಗೆ ಎದ್ದು ರೆಡಿ ಆಗ್ಬೋದು. ಅದಕ್ಕೆ ನಾನೇನು ಇವಾಗ ಚಳಿ ಇದೆ ಅಂತ ಬೇಗ ಎಬ್ಬರಿಸೋಕ್ಕೂ ಹೋಗಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ ಫ್ರೆಂಡ್ಸ್ ಪ್ಲೀಸ್.